ಅಕ್ಟೋಬರ್ನಲ್ಲಿ 2 ಬರ್ಬರ ಕೊಲೆ ನಡೆದಿದ್ವು. ಬಾಗ್ಲೂರಿನಲ್ಲಿ ರೋನಿ ಮತ್ತು ಯಲಹಂಕ ಬಳಿ ದಡಿಯ ಮಂಜನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಬೆಂಗಳೂರು ಪೊಲೀಸರು ಈಗ ಕೊಲೆ ಪ್ರಕರಣವನ್ನ ಭೇದಿಸಿ 6 ಮಂದಿ ನಟೋರಿಯಸ್ ಕಿಲ್ಲರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 4 ನಟೋರಿಯಸ್ ಕಿಲ್ಲರ್ಗಳ ಬಂಧನ. ನರಸಿಂಹ ಸೇರಿ 4 ಅಂದರ್. 2010ರ ಅಕ್ಟೋಬರ್ನಲ್ಲಿ ಬಾಗಲೂರಿನಲ್ಲಿ ರೋನಿ ಮತ್ತು ಅದೇ ತಿಂಗಳಲ್ಲಿ ಯಲಹಂಕದ ಬಳಿ ದಡಿಯ ಮಂಜನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ 2 ಕೊಲೆ ಪ್ರಕರಣಗಳನ್ನು ಬೆಂಗಳೂರು ಪೊಲೀಸರು ಇದೀಗ ಭೇದಿಸಿದ್ದಾರೆ. ನರಸಿಂಹಮೂರ್ತಿ ಎಂಬ ನಟೋರಿಯಸ್ ರೌಡಿಯನ್ನ ವಿಚಾರಣೆಗೊಳಪಡಿಸಿದಾಗ ಹತ್ಯೆಯ ರಹಸ್ಯ ಬಯಲಾಗಿದೆ. ಹಣಕ್ಕಾಗಿ ನರಸಿಂಹಮೂರ್ತಿ ತನ್ನ ಸಹಚರರಾದ ಬಿಕ್ಲ ಶಿವ, ಹರೀಶ್ ಕುಮಾರ್ ಸೇರಿದಂತೆ 5 ಸೇರಿ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ತಕ್ಷಣ ಕಾರ್ಯಪ್ರವೃತ್ತರಾದ ಈಶಾನ್ಯ ವಿಭಾಗದ ಪೊಲೀಸರು ನರಸಿಂಹಮೂರ್ತಿ ಹಾಗೂ ಆತನ ಸಹಚರರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಶಸ್ತ್ರಾಸ್ತ್ರ ಪೂರೈಕೆ ಮಾಡುತ್ತಿದ್ದಂಥ ಪಂಕಜ್ ಕುಮಾರ್ ರಾಯ್ ಹಾಗೂ ಸುಪಾರಿ ತೆಗೆದುಕೊಂಡು ಕೊಲೆ ಮಾಡುತ್ತಿದ್ದಂಥ ನರಸಿಂಹಮೂರ್ತಿ ಇಂತಹ 2 ಕುಖ್ಯಾತರು, ಇವರ ಜೊತೆ ಇನ್ನೂ 4 ಜನ ಕುಖ್ಯಾತ ಅಪರಾಧಿಗಳನ್ನು ಬಂಧಿಸಿರುತ್ತಾರೆ. ಇದೇ ವೇಳೆ ಬೆಂಗಳೂರಿನ ರೌಡಿಗಳಿಗೆ ಅಕ್ರಮವಾಗಿ ಶಸ್ತ್ರಾಸ್ತ್ರ ಪೂರೈಸುತ್ತಿದ್ದ ಉತ್ತರಾಖಂಡ್ನ ಪಂಕಜ್ ಕುಮಾರ್ ಅಲಿಯಾಸ್ ರೋಹಿತ್ ರಾಯ್ ಎಂಬಾತನನ್ನ ಬಂಧಿಸಿದ್ದಾರೆ. 2001ರಲ್ಲಿ ಅಶೋಕ ಹೋಟೆಲ್ನಲ್ಲಿ ನಡೆದಿದ್ದ ಅನಂತ ಪದ್ಮನಾಭ ಆಚಾರ್ಯ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಈತ ಪೆರೋಲ್ ಮೇಲೆ ಹೊರಗೆ ಹೋದವನು ವಾಪಸ್ ಬಂದಿರಲಿಲ್ಲ. ಭೂಗತನಾಗಿ ರೌಡಿಗಳಿಗೆ ಪಿಸ್ತೂಲ್ಗಳನ್ನ ಸರಬರಾಜು ಮಾಡ್ತಿದ್ದ. ಆರು ನಾಡ ಪಿಸ್ತೂಲ್ಗಳು, ಕಂಟ್ರಿ ಮೇಡ್ ವೆಪನ್ಸು ಇವರ ಕಡೆಯಿಂದ ರಿಕವರಿ ಮಾಡಿದ್ವಿ. ಇವು ಎಲ್ಲ ಉತ್ತರ ಪ್ರದೇಶ ಕಡೆಯಿಂದ ಈ ಬೆಂಗಳೂರು ನಗರಕ್ಕೆ ಬಂದಿರುತ್ತವೆ. ಇದಕ್ಕೆ ಮೂಲತಃ ಈ ಪಂಕಜ್ ಕುಮಾರ್ ರಾಯ್ ಅವನು ಇದಕ್ಕೆ ಕಾರಣೀಭೂತನಾಗಿರುತ್ತಾನೆ. ಇದು ಬೇಸಿಕಲಿ ಇವರು ಈ ಅಪರಾಧ ಹಿಸ್ಟರಿ ಇರುವಂಥ ವ್ಯಕ್ತಿಗಳಿಗೆ, ರೌಡಿಗಳಿಗೆ ಈ ಒಂದು ವೆಪನ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಬಂಧಿತರಿಂದ 6 ಪಿಸ್ತೂಲ್, 27 ಜೀವಂತ ಗುಂಡುಗಳು ಸೇರಿ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ರೌಡಿಗಳ ಎಡೆಮುರಿ ಕಟ್ಟಿದ ಪೊಲೀಸರು ಸಂಭಾವ್ಯ ಅನಾಹುತಗಳನ್ನು ತಪ್ಪಿಸಿದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಉಡುಪಿಯಲ್ಲಿ 4 ತಿಂಗಳ ಹಿಂದೆ ಹಣಕ್ಕಾಗಿ ವೃದ್ಧ ದಂಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಆದರೆ ದೂರು ಕೊಟ್ಟರೂ ಪೊಲೀಸರು ಮಾತ್ರ ಆರೋಪಿಗಳನ್ನ ಬಂಧಿಸಿರಲಿಲ್ಲ. ಇದರಿಂದ ಬೇಸತ್ತ ಮೃತರ ಮಕ್ಕಳು ಈಗ ಬೆಂಗಳೂರಿಗೆ ಬಂದು ಗೃಹ ಸಚಿವರ ಮೊರೆ ಹೋಗಿದ್ದಾರೆ. ಈ ಫೋಟೋದಲ್ಲಿರುವ ವೃದ್ಧ ದಂಪತಿಯ ಹೆಸರು ಸಂಜೀವ್ ಕೀಣಿ ಮತ್ತು ವಸಂತಿ ಕೀಣಿ. ಉಡುಪಿಯ ಸಾಲಿಗ್ರಾಮದ ಇವರನ್ನು ಆಗಸ್ಟ್ 27ರಂದು ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದರು. ಮನೆಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಈ ಇಬ್ಬರನ್ನು ಕೊಲೆ ಮಾಡಿ ಪರಾರಿಯಾಗಿದ್ದರು. ಈ ಬಗ್ಗೆ ಉಡುಪಿಯ ಕೋಟಾ ಪೊಲೀಸರಿಗೆ ದೂರು ಕೊಟ್ಟು 4 ತಿಂಗಳಾದರೂ ಈವರೆಗೂ ಯಾವುದೇ ಆರೋಪಿಯನ್ನು ಬಂಧಿಸಿಲ್ಲ. ಇದರಿಂದ ಬೇಸತ್ತ ಮೃತರ ಮಕ್ಕಳು ಇಂದು ಗೃಹ ಸಚಿವ ಆರ್ ಅಶೋಕರನ್ನು ಭೇಟಿ ಮಾಡಿ ಕೊಲೆಪಾತಕರನ್ನು ಬಂಧಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದರು. ನಾನು ಸಹ ಇವತ್ತು ಅಲ್ಲಿನ ಉಡುಪಿ ಎಸ್ ಪಿ ಜೊತೆ ಫೋನ್ ಮುಖಾಂತರ ಮಾತಾಡಿದ್ದೀನಿ. ಕೂಡಲೇ ಅದನ್ನು ತನಿಖೆ ಮಾಡಿ ಅದನ್ನು ಅಪರಾಧಿಗಳನ್ನ ಬಂಧಿಸುವಂಥದ್ದಕ್ಕೆ ನಾನು ಸೂಚನೆಯನ್ನು ನೀಡಿದ್ದೀನಿ. ಇದೇ ವೇಳೆ ಡಿಜಿಪಿ ಶಂಕರ್ ಬಿದ್ರಿ ಅವರನ್ನು ಭೇಟಿ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ತಂಗಿ ಆವಾಗವಾಗ ವಾರಕ್ಕೊಮ್ಮೆ ಆದರೂ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾಳೆ. ನಾನು ಆವಾಗವಾಗ ಮಾತಾಡ್ತಾ ಇರ್ತೀನಿ. ಅವರೇನು ಮಾಡ್ತಾ ಇಲ್ಲ ಅಂತಲ್ಲ, ಪ್ರಗತಿಯನ್ನು ಕಂಡು ಬಂದಿಲ್ಲ ನಮಗೆ. ಸೊ ಇದುವರೆಗೂ ಏನು ಗೊತ್ತಾಗದೇ ಇರೋದ್ರಿಂದ ನಾವು ಗೃಹ ಮಂತ್ರಿಗಳನ್ನು ಭೇಟಿ ಮಾಡಬೇಕಾಯ್ತು. ಉಡುಪಿ ಪೊಲೀಸರಿಂದಂತೂ ಕೊಲೆಪಾತಕರನ್ನು ಹಿಡಿಯಲು ಆಗಿಲ್ಲ. ಬೆಂಗಳೂರು ಪೊಲೀಸರಾದರೂ ದುಷ್ಕರ್ಮಿಗಳನ್ನು ಬಂಧಿಸಿ ಶಿಕ್ಷೆ ನೀಡುತ್ತಾರಾ ಕಾದು ನೋಡಬೇಕು. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಒಬ್ಬ ಪ್ರೊಫೆಸರ್ ಡ್ರಾಪ್ ಪಿಕಪ್ಗೆ ಬೆಂಗಳೂರು ವಿವಿ ವರ್ಷಕ್ಕೆ ಮಾಡ್ತಾ ಇರೋ ಖರ್ಚು ಬರೋಬ್ಬರಿ 1,10,000. ಶಾಕ್ ಆದ್ರೂ ಇದು ಸತ್ಯ. ಈ ಬಿಲ್ ನೋಡಿ ವಿಶ್ವವಿದ್ಯಾಲಯದ ಕುಲಸಚಿವ ಮೈಲಾರಪ್ಪನವರಿಗೂ ಫುಲ್ ಶಾಕ್. ಸೈಕಾಲಜಿ ವಿಭಾಗದ ಮುಖ್ಯಸ್ಥ ಮೋಹನ್ ಕುಮಾರ್ಗೆ ಇನೋವಾ ಕಾರ್ನಲ್ಲಿ ನಿತ್ಯ ಡ್ರಾಪ್ ಮತ್ತು ಪಿಕಪ್ ಅಂತೆ. ಇದರಿಂದ 1 ತಿಂಗಳ ಸಾರಿಗೆ ವೆಚ್ಚ ಬರೋಬ್ಬರಿ 1,10,000 ರೂಪಾಯಿ. ವಿವಿ ಪ್ರೊಫೆಸರ್ ದರ್ಬಾರ್ ಸ್ಟೋರಿ ಕೇಳಿ ಮೈಲಾರಪ್ಪ ಸುಸ್ತಾದ್ರು. ಕುಲಪತಿ
ಪ್ರಭುದೇವ ಅನುಪಸ್ಥಿತಿಯಲ್ಲಿ ಮೈಲಾರಪ್ಪ ಸಾರಿಗೆ ವೆಚ್ಚದ ಹಣ ಪಾವತಿ ವರದಿಗೆ ಸಹಿ ಹಾಕಬೇಕಾಗಿ ಬಂದಾಗ ಕುಲಸಚಿವರು ಸಂಬಂಧಪಟ್ಟ ಸಿಬ್ಬಂದಿಯ ಮೇಲೆ ಎಗರಾಡಿದ್ರು. ಕುಲಪತಿ ಹೇಳಿದಕ್ಕೆಲ್ಲ ಸಹಿ ಅನ್ನೋಕೆ ಆಗಲ್ಲ, ಯೂನಿವರ್ಸಿಟಿ ಹಣ ಅಂದ್ರೆ ಬಿಟ್ಟಿಯಾಗಿ ಸಿಕ್ಕಿರೋದಾ ಅಂತ ಕಿಡಿಕಾರಿದ್ರು. ಯಾವುದೇ ಕಾರಣಕ್ಕೂ ಬಿಲ್ಗೆ ಸೈನ್ ಮಾಡಲ್ಲ ಅಂತ ನಿಷ್ಠುರವಾಗಿ ಹೇಳಿದ್ರು. ಪ್ರೆಸೆಂಟ್ ಅಲ್ಲ, ಈಗ 1,10,000 ರೂಪಾಯಿ ಒಬ್ಬ ಮೇಸ್ಟ್ರಿಗೆ ವೆಹಿಕಲ್ ಕೊಡೋದಾದರೆ ವರ್ಷ ಪೂರ್ತಿ ಎಷ್ಟಾಗ್ಬೋದು ನೀವು ಅರ್ಥ ಮಾಡಿ. ನೋಡಿ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ ಎಲ್ಲಿ ಹೋಗ್ತಾ ಇದೆ ನೋಡಿ. ಅಲ್ಲ, ಇಂಡಿಕಾ ಕೊಡಬೇಕಾಗಿತ್ತು, ಅಂಬಾಸಿಡರ್ ಕೊಡಬೇಕಾಗಿತ್ತು, ಇನ್ನೋವಾ ಯಾಕೆ ಸ್ವಾಮಿ ಕೊಡಬೇಕು? ಅಲ್ಲ, ಈಗ ಅವ್ರು ಬಂದು ಆಫೀಸ್ ಹತ್ರ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು ಮತ್ತೆ ಎತ್ಕೊಂಡೋಗಕ್ಕೆ ಇನ್ನೋವಾ ಯಾಕೆ ಬೇಕಿವ್ರೆ? 12 ರೂಪಾಯಿ 1 ಕಿಲೋಮೀಟ್ರು. ಯಾಕೆ ಹಿಂಗಾಗ್ತಾ ಇದೆ? ಏನು ಕತೆ? ನಿಮಗೆ ಈ ಥರದ್ದು ಈಗ ಒಬ್ಬ ಮೇಸ್ಟ್ರು ಕೊಡಿ, ನಾನೇನು ಬೇಡಲ್ಲ, PMB ಕೊಡಬೇಕು ಕೊಡಿ, ಹಂಗನ್ಬಿಟ್ಟು ಇನ್ನೋವಾ ಕೊಡೋದ? BMW ಕೊಡ್ತೀವಿ. ಗೆಸ್ಟ್ ಹೌಸ್ನ ಚಿಕ್ಕ ರೂಮ್ನಲ್ಲೇ ಕ್ಲಾಸ್, ಕಸದ ತೊಟ್ಟಿಯಂತಹ ಲೈಬ್ರರಿ, ಕಿತ್ತು ಹೋಗಿರೋ ಲ್ಯಾಬ್ ಸಲಕರಣೆ, ಅಪರೂಪಕ್ಕೆ ಬರೋ ಅಧ್ಯಾಪಕರು. ಇದು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ಥಿತಿ. ಮೇಲ್ನೋಟಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ತುಂಬಾ ಪಕ್ಕಾ ಪರ್ಫೆಕ್ಟ್ ಅನಿಸಿದ್ರೂ ಅದರ ಒಳಹೊಕ್ಕು ನೋಡಬೇಕು. ಆಗಲೇ ಅದರ ಸಮಸ್ಯೆಗಳ ಸರಮಾಲೆಗಳು ಅರ್ಥವಾಗುತ್ತವೆ. ಕಳೆದ 2 ವರ್ಷದ ಹಿಂದೆ BS ಅನ್ನೋ ಹೊಸ ಕೋರ್ಸ್ ತೆರೆದ ಬೆಂಗಳೂರು ವಿವಿ ಈವರೆಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿ ನೀಡೇ ಇಲ್ಲ. ಬದಲಾಗಿ ಗೆಸ್ಟ್ ಹೌಸ್ನ ಸಣ್ಣ ರೂಮೊಂದರಲ್ಲೇ ಪಾಠ ಮಾಡ್ತಿದೆ. ಇನ್ನು ಕಸದ ತೊಟ್ಟಿಯಂತಿರುವ ಪ್ರಯೋಗಾಲಯ. ಇಂಥ ಜಾಗದಲ್ಲಿ ಕಲಿಯೋದಾದ್ರೂ ಹೇಗೆ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆ. ಈ ಕೋರ್ಸ್ ಶುರುವಾಗ್ತಿದೆ ಅಂತ ಗೊತ್ತಾದಾಗ ತುಂಬಾ ಇದರ ಹೋಪ್ಸ್ ಇಟ್ಕೊಂಡು ಒಳ್ಳೆ ಕೋರ್ಸ್ ಅಂತ ಸೇರಿಕೊಂಡ್ವಿ. ಅದೇ ಥರನೇ ಪಬ್ಲಿಸಿಟಿ ಎಲ್ಲ ನಂಬಿಸಿದ್ರು. ಇಲ್ಲಿ ಬಂದ ಮೇಲೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಲ್ಯಾಬ್ ಫೆಸಿಲಿಟೀಸ್ ಇಲ್ಲ, ಮತ್ತು ಇರೋ ಲ್ಯಾಬ್ಗೆ ಆಪರೇಟರ್ಸ್ ಸರಿ ಇಲ್ಲ, ಕೆಮಿಕಲ್ಸ್ ಸಿಗಲ್ಲ ಕೆಮಿಸ್ಟ್ರಿ ಲ್ಯಾಬಲ್ಲೆಲ್ಲ. ಏನ್ ಸಾರ್ ಇದು ವಿದ್ಯಾರ್ಥಿಗಳ ಪಾಡು ಅಂತ ವಿವಿ ರಿಜಿಸ್ಟ್ರಾರ್ ಮೈಲಾರಪ್ಪನವರನ್ನ ಕೇಳಿದ್ರೆ ದೊಡ್ಡ ಯೂನಿವರ್ಸಿಟಿಯಲ್ಲಿ ಇಂಥ ಸಮಸ್ಯೆಗಳೆಲ್ಲ ಮಾಮೂಲು ಬಿಡಿ ಅಂತಾರೆ. ನಾವು ಕೂಡ ಅದನ್ನು ಸಮಸ್ಯೆ ಇಲ್ಲ ಅಂತ ಹೇಳಲ್ಲ, ಸಮಸ್ಯೆಗಳಿದೆ. ಸಮಸ್ಯೆಗಳನ್ನು ಸರಿ ಮಾಡಲಿಕ್ಕೆ, ಸಾಲ್ವ್ ಮಾಡಲಿಕ್ಕೆ, ಪರಿಹಾರ ಮಾಡಲಿಕ್ಕೆ ನಾವು ಈಗ ಹೋಗೋ ಸ್ಪೀಡ್ ಕಮ್ಮಿ ಇರ್ಬೋದು, ಸ್ವಲ್ಪ ಸ್ಪೀಡ್ ಮಾಡಬೇಕು. ವಿದ್ಯಾರ್ಥಿಗಳ ಬದುಕಿನಲ್ಲಿ ಈ ರೀತಿ ಚಲಾಟ ಆಡುತ್ತಿರುವ ವಿಶ್ವವಿದ್ಯಾಲಯ ತನ್ನ ನಿರ್ಲಕ್ಷ್ಯತನ ಬಿಡಬೇಕು. ಇಲ್ಲದಿದ್ರೆ ವಿದ್ಯಾರ್ಥಿಗಳ ಬಾಳು ಹಾಳಾಗುವುದರಲ್ಲಿ ಅನುಮಾನವಿಲ್ಲ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬಿಬಿಎಂಪಿ ಬಹುಕೋಟಿ ಹಗರಣದ ಸಿಐಡಿ ತನಿಖೆ ಚುರುಕಾಗಿದೆ. ತನಿಖೆ ಸಂಬಂಧ ಗಾಂಧಿನಗರದ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವೆಂಡನ್ರನ್ನ ಸಿಐಡಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ವೆಂಡನ್ ಬಿಎಂಟಿಎಫ್ ವಶದಲ್ಲಿದ್ದರು. ಗಾಂಧಿನಗರ, ಮಲ್ಲೇಶ್ವರಂ ಹಾಗೂ ರಾಜರಾಜೇಶ್ವರಿ ನಗರದಲ್ಲಿ ನಡೆದಿದೆ ಎನ್ನಲಾದ ರಸ್ತೆ ಕಾಮಗಾರಿ ಅವ್ಯವಹಾರದ ತನಿಖೆಯನ್ನ ಸರ್ಕಾರ ಕೆಲ ದಿನಗಳ ಹಿಂದಷ್ಟೇ ಸಿಐಡಿಗೆ ವಹಿಸಿತ್ತು.